2024ಕ್ಕೆ ಗುಡ್ ಬೈ, 2025ಕ್ಕೆ ವೆಲ್ಕಮ್ಗೆ ಕೌಂಟ್ ಡೌನ್. ಹೊಸ ವರ್ಷಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಜಗಮಗ ಅಂತಿದೆ. ಹೊಸ ವರ್ಷದ ಅದ್ದೂರಿ ವೆಲ್ಕಮ್ಗೆ ಭರ್ಜರಿ ತಯಾರಿ ಆಗ್ತಾ ಇದೆ. 2024ಕ್ಕೆ ಗುಡ್ ಬೈ, 2025ಅನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷವನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡೋದಕ್ಕೆ ಭರ್ಜರಿ ತಯಾರಿ ನಡೆದಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಜಗಮಗಿಸ್ತಾ ಇದೆ. ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಪಾರ್ಟಿ ಸ್ಪಾಟ್ಗಳು. ಹೊಸ ವರ್ಷದ ಸಂಭ್ರಮಾಚರಣೆಗೆ ಖಾಕಿ ಪಡೆ ಬಿಗಿ ಭದ್ರತೆಯನ್ನ ಒದಗಿಸಿದೆ. ಪ್ರಮುಖ ಪಾರ್ಟಿ ಸ್ಪಾಟ್ಗಳಲ್ಲಿ ಹೆಚ್ಚುವರಿ ಸಿಸಿಟಿವಿ ಅಳವಡಿಸಲಾಗಿದೆ. ಹೊಸ ವರ್ಷದ ಸ್ವಾಗತಕ್ಕೆ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ರೆಡಿಯಾಗಿದೆ. ಪ್ರಮುಖ ರಸ್ತೆಗಳಲ್ಲಿ ಭಾರೀ ಪೊಲೀಸ್ ಭದ್ರತೆ ಇರುತ್ತೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಟೈಟ್ ಸೆಕ್ಯೂರಿಟಿ ಕೊಡ್ತಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಇಡೀ ಬೆಂಗಳೂರು ರೆಡಿಯಾಗಿದೆ. ಗ್ರಾಹಕರನ್ನ ಕೈಬೀಸಿ ಕರೀತಾ ಇದೆ ಪಬ್, ಬಾರ್ ಅಂಡ್ ರೆಸ್ಟೋರೆಂಟ್ಗಳು. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರೋದ್ರಿಂದ ಖಾಕಿ ಭದ್ರತೆಯ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದೆ. ಪ್ರಮುಖ ರಸ್ತೆಗಳಲ್ಲಿ ಸಿಸಿಟಿವಿ ಅಳವಡಿಸಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೆಚ್ಚುವರಿಯಾಗಿ ಸಿಸಿಟಿವಿಗಳನ್ನ ಅಳವಡಿಸಿದ್ದಾರೆ. ಬೆಂಗಳೂರಿನ ರಸ್ತೆಗಳಲ್ಲೂ ಸಿಸಿಟಿವಿ ಇದೆ. ಆದರೆ ಹೊಸ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಯಾವುದೇ ಅನಾಹುತ ಆಗಬಾರದು ಅನ್ನೋ ಕಾರಣಕ್ಕೆ ಹೆಚ್ಚುವರಿ ಸಿಸಿಟಿವಿಯನ್ನ ಹಾಕಲಾಗಿದೆ. ಹೆಚ್ಚುವರಿಯಾಗಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಪುಂಡಾಟ ಮೆರೆದ್ರೆ ಸಿಸಿಟಿವಿಯಲ್ಲಿ ಅದು ರೆಕಾರ್ಡ್ ಆಗೋದು ಪಕ್ಕ. ಮಹಿಳೆಯರ ಸುರಕ್ಷತೆಗೆ ಮೊದಲ ಆದ್ಯತೆಯನ್ನ ಪೊಲೀಸರು ಕೊಟ್ಟಿದ್ದಾರೆ. ಇನ್ನು ನಂದಿ ಬೆಟ್ಟದಲ್ಲಿ ಹೊಸ ವರ್ಷಾಚರಣೆಗೆ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಇವತ್ತು ನಂದಿ ಬೆಟ್ಟಕ್ಕೆ ಪ್ರವಾಸಿಗರ ಪ್ರವೇಶವನ್ನ ನಿಷೇಧಿಸಲಾಗಿದೆ. ಸಂಜೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 7 ಗಂಟೆ ತನಕ ನಿರ್ಬಂಧ ಇರುತ್ತೆ. ನಂದಿ ಬೆಟ್ಟದ ಮೇಲಿನ ರೂಮ್ ಬುಕಿಂಗ್ ಕೂಡ ಕ್ಯಾನ್ಸಲ್ ಆಗಿದೆ. ಎಷ್ಟೋ ಜನ ನಂದಿ ಬೆಟ್ಟದಲ್ಲಿ ಹೊಸ ವರ್ಷಾಚರಣೆಯನ್ನ ಸಂಭ್ರಮಿಸೋದಕ್ಕೆ ಈಗಾಗಲೇ ರೂಮ್ ಬುಕಿಂಗ್ ಮಾಡಿಕೊಂಡಿದ್ರು. ಆದರೆ ಈ ಬಾರಿ ಹೊಸ ವರ್ಷಾಚರಣೆಗೆ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ನಂದಿ ಬೆಟ್ಟದಲ್ಲಿ ಹೊಸ ವರ್ಷದ ಬೆಳಗಿನ ಜಾವ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಅಲ್ಲಿ ಬಂದು ಸೇರ್ತಾ ಇದ್ರು. ಹಾಗೇನೆ ನಂದಿ ಬೆಟ್ಟದ ಮೇಲಿನ ರೂಮ್ಗಳು ಸಹ ಬುಕಿಂಗ್ ಆಗ್ತಾ ಇತ್ತು. ಮೋಜು ಮಸ್ತಿ ಬಹಳ ಜೋರಾಗಿ ನಡೀತಾ ಇತ್ತು. ಆದರೆ ಈ ಬಾರಿ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಅಹಿತಕರ ಘಟನೆ ತಡೆಗೆ ಜಿಲ್ಲಾಡಳಿತ ತೆಗೆದುಕೊಂಡಿರುವಂತಹ ಕ್ರಮ. ಜಿಲ್ಲಾಧಿಕಾರಿ PN ರವೀಂದ್ರ ನಂದಿ ಬೆಟ್ಟದಲ್ಲಿ ಹೊಸ ವರ್ಷಾಚರಣೆಗೆ ಬ್ರೇಕ್ ಹಾಕಿ ಆದೇಶವನ್ನ ಹೊರಡಿಸಿದ್ದಾರೆ. ಕರ್ನಾಟಕದ ಊಟಿ ಎಂದೇ ಹೆಸರಾಗಿರುವಂತಹ ಐತಿಹಾಸಿಕ ಪ್ರವಾಸಿ ತಾಣ ನಂದಿ ಬೆಟ್ಟದಲ್ಲಿ ಹೊಸ ವರ್ಷ ಆಚರಣೆಗೆ ಜಿಲ್ಲಾಡಳಿತ ಬ್ರೇಕ್ ಹಾಕಿರುವಂಥದ್ದು. ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ಜಿಲ್ಲಾಧಿಕಾರಿಗಳಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಅಂದರೆ ಹೊಸ ವರ್ಷ ಸಂಭ್ರಮಕ್ಕೆ ರಾತ್ರಿ ನಡೆಯುವಂಥ ಒಂದು ಸಂಭ್ರಮಕ್ಕೆ ನಂದಿ ಬೆಟ್ಟದಲ್ಲಿ ಬ್ರೇಕ್ ಹಾಕಿದ್ದೀರಾ. ಸೊ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸ್ತಾ ಇದ್ದಾರೆ ಸರ್? ಈಗ 31/12/2024 ಸಂಜೆ 6 ಗಂಟೆ ಮೇಲೆ ಎಲ್ಲ ಕಡೆಯೂ ಕೂಡ ಹೊಸ ವರ್ಷದ ಒಂದು ಸಂಭ್ರಮಾಚರಣೆ ಅಂತಕ್ಕಂಥದ್ದು ಪ್ರಾರಂಭ ಮಾಡ್ತಾರೆ ಸಾಮಾನ್ಯವಾಗಿ. ಹಾಗಾಗಿ ನಂದಿ ಬೆಟ್ಟ ತುಂಬ ಗಿಡಮರಗಳಿಂದ ಕೂಡಿರ್ತಕ್ಕಂಥದ್ದು ಮತ್ತು ಭಾಳ ಕಡಿದಾದಂಥ ಒಂದು ಪ್ರದೇಶವನ್ನು ಹೊಂದಿರತಕ್ಕಂಥದ್ದು ನಂದಿ ಬೆಟ್ಟ. ಹಾಗಾಗಿ ನಂದಿ ಬೆಟ್ಟದ ಮೇಲೆ ಹೋದಂಥ ಸಂದರ್ಭದಲ್ಲಿ ಹಗಲಿನಲ್ಲಾದರೆ ಅಟ್ಲೀಸ್ಟು ಪೊಲೀಸ್ ಪ್ರೊಟೆಕ್ಷನ್ನು, ಅದನ್ನು ವ್ಯೂ ಮಾಡ್ತಕ್ಕಂಥದ್ದು, ವಾಚ್ ಮಾಡ್ತಕ್ಕಂಥದ್ದು ಎಲ್ಲ ಥರದ್ದು ಇರುತ್ತೆ. ರಾತ್ರಿ ಸಂದರ್ಭದಲ್ಲಿ ಪ್ರದೇಶ ವಿಸ್ತಾರ ಆಗಿರೋದ್ರಿಂದ ರಾತ್ರಿ ಸಂದರ್ಭದಲ್ಲಿ ವರ್ಷಾಚರಣೆಗೆ ಅಂತ ಬಂದಂಥವರು ಕಡಿದಾದ ಪ್ರದೇಶಗಳಲ್ಲಿ ಪ್ರಯತ್ನ ಮಾಡೋಂಥದ್ದು, ಇಳಿಲಿಕ್ಕೆ ಪ್ರಯತ್ನ ಮಾಡೋಂಥದ್ದು, ಬೆಟ್ಟ ಏರಲಿಕ್ಕೆ ಪ್ರಯತ್ನ ಮಾಡೋಂಥದ್ದು, ಈ ಥರದ್ದೆಲ್ಲ ಆದಾಗ ಏನಾಗುತ್ತೆ ಅಂದರೆ ಸಾರ್ವಜನಿಕರಿಗೆ ಅಪಾಯ ಆಗ್ತಕ್ಕಂಥದ್ದು ಮತ್ತು ತೊಂದರೆ ಆಗ್ತಕ್ಕಂಥದ್ದು ಉದ್ದೇಶ ಇರುತ್ತೆ. ಸೊ ಹಾಗಾಗಿ ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ನಾವು 31/12/2024 ಸಂಜೆ 6 ಗಂಟೆಯಿಂದ 1/1/2025 ಬೆಳಿಗ್ಗೆ 7 ಗಂಟೆ ತನಕ ಕೂಡ ಅಲ್ಲಿ ನಿರ್ಬಂಧವನ್ನು ಹೇರಿದ್ದೀವಿ ಪ್ರವಾಸಿಗರಿಗೆ. ಹಾಗಾಗಿ ಪ್ರವಾಸಿಗರಾಗಲಿ ಅಥವಾ ವಾಹನಗಳಾಗಲಿ ಯಾರೂ ಕೂಡ ಅಲ್ಲಿ ಬರಬಾರ್ದು ಅಂತಕ್ಕಂಥದ್ದು ಉದ್ದೇಶ. ಜನವರಿ 1/1/2025 ಬೆಳಿಗ್ಗೆ 7 ಗಂಟೆಯಿಂದ ಮತ್ತೆ ಪ್ರವೇಶವನ್ನು ನಾವು ಕೊಡ್ತೀವಿ. ನೀವು ಹೊಸ ವರ್ಷದ ಹಿನ್ನೆಲೆಯಲ್ಲಿ ನಂದಿ ಬೆಟ್ಟಕ್ಕೆ ಬರ್ಬೋದು.
ಸರ್, ಅಂದರೆ ಈಗ ನಂದಿ ಬೆಟ್ಟದ ಮೇಲೆ ಮಾತ್ರ ನಿಷೇಧ ಇರಿದ್ರೆ ಇಲ್ಲ ಅಲ್ಲಿ ಏನಾದರೂ ನಂದಿ ಬೆಟ್ಟದ ಕೆಳಗಡೆ ಸಾಕಷ್ಟು ರೆಸಾರ್ಟ್ಗಳಿದ್ದಾವೆ, ಹೋಮ್ ಸ್ಟೇಗಳಿದ್ದಾವೆ, ಇಲ್ಲಿ ನಮ್ಮ ಜಿಲ್ಲೆ ವ್ಯಾಪ್ತಿಗೆ ಬರೋಂಥದ್ದು ಅಲ್ಲಿ ಏನಾದರೂ ಒಂದಷ್ಟು ನಿಬಂಧನೆಗಳನ್ನು ಹಾಕಿದ್ದಾರೆ ಸರ್? ಇಲ್ಲ, ನಂದಿ ಬೆಟ್ಟಕ್ಕೆ ಮಾತ್ರ ನಿಬಂಧನೆ ಇದೆ. ನಂದಿ ಬೆಟ್ಟದ ಸುತ್ತಮುತ್ತ ಇರತಕ್ಕಂಥ ಕೆಲವೊಂದು ಹೋಮ್ ಸ್ಟೇಗಳಿರ್ಬೋದು, ರೆಸಾರ್ಟ್ಸ್ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ಅಲ್ಲಿ ನೀವು ಹೊಸ ವರ್ಷಾಚರಣೆ ಮಾಡ್ಕೊಳ್ಳಿಕ್ಕೆ ಯಾವುದೇ ಅಡ್ಡಿ ಇಲ್ಲ. ಆದರೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೊಸ ವರ್ಷದ ಹಿನ್ನೆಲೆಯಲ್ಲಿ ಏನು SOP ಅಂತೇಳಿ ಮಾಡ್ಕೊಂಡಿರ್ತಾರೆ, ಟೈಮನ್ನು ನಿಗದಿಪಡಿಸಿರ್ತಾರೆ, ಆ ಗಡುವು ಒಳಗಡೆ ನೀವು ನಿಮ್ಮ ಹೊಸ ವರ್ಷದ ಆಚರಣೆಯನ್ನು ಸಂಭ್ರಮಿಸ್ಕೊಳ್ಳಿಕ್ಕೆ ಯಾವುದೇ ಅಡ್ಡಿ ಇಲ್ಲ. ಎಸ್ ಸರ್, ಇದು ಏನು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಮಾತು. ಚಿಕ್ಕಬಳ್ಳಾಪುರದಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಹೊಸ ವರ್ಷಾಚರಣೆ ವೇಳೆ ಮೈ ಮರೆಯೋ ಮುನ್ನ ಎಚ್ಚರ ಇರಲಿ. ಕುಡಿದು ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ರೆ ದಂಡ ಪಕ್ಕ. ಮೆಟ್ರೋ ಸಂಚಾರದ ವೇಳೆ ಪುಂಡಾಟ ಮಾಡಿದ್ರೆ ದಂಡ ಬೀಳೋದು ಪಕ್ಕ. ಮೆಟ್ರೋ ರೈಲ್ನಲ್ಲಿ ಅಸಭ್ಯವಾಗಿ ವರ್ತಿಸಿದ್ರೂ ಕೂಡ ದಂಡ ಬೀಳುತ್ತೆ. ಮೆಟ್ರೋದಲ್ಲಿ ಅಸಭ್ಯವಾಗಿ ವರ್ತಿಸಿದ್ರೆ 500 ರೂಪಾಯಿ ದಂಡ. ಮಹಿಳಾ ಬೋಗಿಗೆ ಪ್ರತ್ಯೇಕ ಮಹಿಳಾ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಕುಡಿದು ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ರೆ ದಂಡ ಬೀಳುತ್ತೆ. ಮೆಟ್ರೋ ಸಂಚಾರದ ವೇಳೆ ಪುಂಡಾಟ ಮಾಡಿದ್ರೆ ದಂಡ ಬೀಳುತ್ತೆ. ಅಸಭ್ಯವಾಗಿ ವರ್ತಿಸಿದ್ರೆ ದಂಡ ಬೀಳುತ್ತೆ. ಕಮಿಷನರ್ ಮಾತಾಡ್ತಾ ಇದ್ದಾರೆ ಹೊಸ ವರ್ಷದ ಸಂಭ್ರಮಾಚರಣೆ, ಭದ್ರತೆ ಇನ್ನಿತರ ವಿಚಾರಗಳ ಬಗ್ಗೆ. ಈಗ ಪೊಲೀಸರು ಈತನನ್ನು ಬಂಧಿಸಿದ್ದಾರೆ ಮತ್ತು ಇಷ್ಟೆಲ್ಲ ವಸ್ತುಗಳನ್ನು ಇದರಿಂದ ವಶಪಡಿಸಿಕೊಂಡಿದ್ದಾರೆ. ಸೊ ಅದರಲ್ಲಿ ಮುಖ್ಯವಾಗಿ ಹೈಡ್ರೋ ಗಾಂಜಾ ಏನಿದೆ ಅದು ಭಾಳ ಕಾಸ್ಟ್ಲಿ ಆಗಿರ್ತಕ್ಕಂಥದ್ದು, ಅದನ್ನು ಕೂಡ ಪೊಲೀಸರು ಇದರಲ್ಲಿ ರಿಕವರಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಗರದ ಬೇರೆ ಬೇರೆ ಭಾಗಗಳ ಪೊಲೀಸ್ ಠಾಣೆಯವರು ಕೂಡ ಈ ಮಾದಕ ವಸ್ತುಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಖ್ಯವಾಗಿ ಗಾಂಜಾಗೆ ಸಂಬಂಧಪಟ್ಟ ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯವರು ಓರ್ವ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಗಾಂಜಾ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು, ಆತನಿಂದ ಸುಮಾರು 2.5 kg ಗಾಂಜಾ ಮತ್ತು ಕೆಲವು ನಗದು ಹಣವನ್ನು. ಇನ್ ಕೇಸ್ ಆಫ್ ಎನಿಬಡಿ ಈಸ್ ಇಂಟಾಕ್ಸಿಕೇಟೆಡ್, ಅವರು ಇಂಟಾಕ್ಸಿಕೇಟ್ ಮಾಡಿ ಅವರಿಂದ ತಮ್ಮ ಸಹಾಯ ಕೋ ಪ್ರಯಾಣಿಕರ್ಸ್ ಏನಿರ್ತಾರೆ ಅವ್ರಿಗೇನಾದ್ರು ತೊಂದರೆ ಆಗುವಂಥ ಸಂದರ್ಭದಲ್ಲಿ ಅಕಸ್ಮಾತ್ ಕೋ ಪ್ರಯಾಣಿಕರೇ ನಮಗೆ ಕಂಪ್ಲೇಂಟ್ ಮಾಡ್ಬೋದು. ಇಲ್ಲ ನಮ್ಮ ಸುರಕ್ಷತಾ ಸಿಬ್ಬಂದಿ ಅವರು ಯಾರು ಪೆಟ್ರೋಲಿಂಗ್ ಇರ್ತಾರೆ ಅವರು ಕೂಡ ಇದನ್ನು ಗಮನಿಸಿ ಅವರು ಏನಾರ ಅವ್ರಿಗೆ ಇದು ಅವ್ನು ಮಾಡ್ತಿರೋದು ಸರಿ ಇಲ್ಲ ಅಂತ ಅನ್ಸಿದ್ರೆ ಅವ್ರಿಗೆ ವಿ ಕ್ಯಾನ್ ಫೈನ್ ಹಿಮ್ 500 rupees ಆರ್ ವಿ ಕ್ಯಾನ್ ರಿಮೂವ್ ಹಿಮ್ ಫ್ರಮ್ ದಿ ಮೆಟ್ರೋ ಸರ್ವಿಸ್. ಅವ್ನು ಏನು ಫೇರ್ ತೊಗೊಂಡಿರ್ತಾರೆ ಅದು ಕೂಡ ನಾವು ಫೋರ್ಫಿಶ್ ಮಾಡ್ಕೋಬೋದು. ಅಕಸ್ಮಾತ್ ಕೋ ಪ್ಯಾಸೆಂಜರ್ ಮುಂದೆ ಬಂದು ಇಲ್ಲ ನಾನು ಕಂಪ್ಲೇಂಟೇ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಅವ್ರಿಗೆ ಅಪ್ ಟು ದಿ ಪೊಲೀಸ್ ಸ್ಟೇಷನ್ ಅವ್ರು ಕಂಪ್ಲೇಂಟ್ ಲಾಡ್ಜ್ ಮಾಡ್ಕೊ ಕೂಡ ನಾವು ಸಹಾಯ ಮಾಡ್ತೀವಿ. ಅದಕ್ಕೆ ಈ ಕಾರಣಕ್ಕೋಸ್ಕರನೇ ನಾವು 12 ಗಂಟೆ ಮೇಲೆ ನಮ್ಮ ಟ್ರೈನ್ ಯಾವುದು ಚಾಲನೆ ಆಗುತ್ತೆ ಅಂಥ ಟ್ರೈನ್ಗಳಲ್ಲಿ ಪ್ರತಿ ಮಹಿಳಾ ಬೋಗಿಯಲ್ಲಿ ಒಬ್ಬರು ಎಕ್ಸ್ಕ್ಲೂಸಿವ್ ಆಗಿ ಆ ಬೋಗಿಯಲ್ಲಿ ಒಬ್ಬರು ನಮ್ಮ ಮಹಿಳಾ ಹೋಮ್ ಗಾರ್ಡು ಇದ್ದೇ ಇರ್ತಾರೆ. ಸೊ ಅವರು ದೇ ಕ್ಯಾನ್ ಟೇಕ್ ಎನಿ ಆ್ಯಕ್ಷನ್. ಅವರು ಆ್ಯಕ್ಚುಲಾಗಿ ಅವರು ಮಹಿಳಾ ಬೋಗಿಯಲ್ಲಿ ಯಾರೂ ಎಂಟ್ರ್ ಆಗೋದಿಲ್ಲ, ಆದ್ರೂ ಅದನ್ನು ತಡೆಗೋಸ್ಕರನೇ ನಾವು ಆ ಲೇಡಿಗೆ ಹಾಕಿರ್ತೀವಿ. ಅಕಸ್ಮಾತ್ ಅದರ ಯಾರು ಗೊತ್ತಾದರೆ ಅವರು ಮುಂದಿನ ಸ್ಟೇಷನಲ್ಲಿ ಅವ್ರಿಗೆ ಇಳಿಸ್ಬಿಟ್ಟು ಅಲ್ಲಿರೋ ಸೆಕ್ಯೂರಿಟಿಗೆ ಹ್ಯಾಂಡ್ ಓವರ್ ಮಾಡಿ ಅವ್ರ ಮೇಲೆ ಫೈನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.